ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಬೇರು ಅಕಾಡೆಮಿ. DCET ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೆ ಕಾಯ್ತಾ ಇದ್ರು ಅವರಿಗೊಂದು ಬಿಗ್ ಅಪ್ಡೇಟ್. ಇನ್ನೂ ಯಾರ್ಯಾರು ಆಪ್ಷನ್ ಮಾಡಿಫೈ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರಿ, ಮ್ಯಾಮ್ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರಿ ಅಂತ ಫೋನ್ ಮಾಡ್ತಾಯಿದ್ರಿ ಅಲ್ವಾ. ಸೊ ಪ್ಲೀಸ್ ಡೂ ಇಟ್ ಬಿಫೋರ್ 11:59 15th ಡೇಟ್, ಮೀನ್ಸ್ ನಾಳೆ ದಿನ ಮಿಡ್ನೈಟಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಲಿಂಕು. ಬಿಫೋರ್ ದಟ್ ನೀವು ಮಾಡಿಫೈ ಮಾಡೋದಿದ್ರೆ ಮಾಡಿಫೈ ಮಾಡಿ, ಅಥವಾ ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡಿ ಆಪ್ಷನ್ನ. ರಿಸಲ್ಟ್ ಬಂದುಬಿಟ್ಟು 16th ಆಫ್ಟರ್ 4 PM ಬಿಡ್ತಾರೆ ಅಂತ ಹೇಳಿದ್ದಾರೆ. ದೆನ್ ರಿಸಲ್ಟ್ ಬಂದಾದಮೇಲೆ ಆ ಒಂದು ಏನು ಬಂದಿರತಕ್ಕಂಥ ರಿಸಲ್ಟ್ ನಿಮಗೆ ಸ್ಯಾಟಿಸ್ಫೈಡ್ ಆಗಿದ್ದಲ್ಲಿ ನೀವು ಪೇಮೆಂಟ್ ಮಾಡಬೇಕು. ಅಂದರೆ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಕಾಪಿನ ಇಲ್ಲಿ ಡೇಟ್ಸ್ಗಳು ಕೊಟ್ಟಿದ್ದಾರೆ, ಬಿಟ್ವೀನ್ 17 to 19 ಅಂತಂದ್ಬಿಟ್ಟು. ಇಲ್ಲಿ ಅಡ್ಮಿಷನ್ ಎಲ್ಲ ಆದಾದಮೇಲೆ ನೀವು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು August 20th ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದಲ್ಲಿ ಅಥವಾ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಅಥವಾ ರದ್ದುಪಡಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಅಂದರೆ ಫಸ್ಟಿಗೆ ಕನ್ಫರ್ಮ್ ಆಗಿರುತ್ತಲ್ವ ಇದೇ ಕಾಲೇಜು ಅಂತಂದ್ಬಿಟ್ಟು ಅವರಿಗಿರೋದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಬದಲು ಪೋಷಕರೊಡನೆ ಚರ್ಚಿಸಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಂದರೆ ನೀವು ಒಂದ್ಸತಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಚಾಯ್ಸ್ಗಳನ್ನು ಚೂಸ್ ಮಾಡಿ, ಬೈ ಯುವರ್ ಓನ್ ಮಾಡೋಕ್ಕೆ ಹೋಗಬೇಡಿ. ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಆಯ್ಕೆಗಳನ್ನು ಮತ್ತು ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡುವುದರಿಂದ ಅಭ್ಯರ್ಥಿಯು ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ಮೀನ್ಸ್ ಒಂದು ಸತಿ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಏನಿದೆ ಅದು ಮೆರಿಟ್ ಬೇಸ್ಡ್ ಅಲಾಟ್ ಆಗಿರುತ್ತೆ. ಸೊ ಪ್ಲೀಸ್ ಅವರೊಂದು ಡೇಟ್ ಅಂತ ಏನು ಮೆನ್ಷನ್ ಮಾಡಿರ್ತಾರಲ್ಲ ಆ ಡೇಟ್ ಒಳಗಡೆ ನೀವು ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇನ್ನೇನಿಲ್ಲ, ಅಷ್ಟೇ. ಇನ್ನೊಂದು ಸೆಕೆಂಡ್ ರೌಂಡೇ ಫೈನಲ್ ಆಗಿರುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಏನಾದ್ರು ಬೈ ಮಿಸ್ಸಾಗಿ ಡಿಲೇಟ್ ಆಯಿತು ಅಂದ್ರೂ ಮತ್ತೆ ಅದೇ ಕಾಲೇಜ್ ಬೇಕು ಅಂದರೆ ಸಿಗೋದಿಲ್ಲ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು.